ಭೋಪಾಲ್ನಲ್ಲಿ ಆತ್ಮಹತ್ಯೆಗೆ ಶರಣಾದಂತಹ ಟ್ವಿಷಾ ಶರ್ಮಾ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಅತ್ತ ಟ್ವಿಷಾ ಪತಿ ಸಮರ್ಥ್ ಸಿಂಗ್ಗಾಗಿ ಪೊಲೀಸರು ಹುಡುಕಾಟವನ್ನ ನಡೆಸುತ್ತಿದ್ದಾರೆ. ಲುಕೌಟ್ ನೋಟಿಸ್ನ ಹೊರಡಿಸೋಕೆ ಪೊಲೀಸರು ನಿರ್ಧಾರ ಮಾಡಿದ್ದಾರೆ. ಸಮರ್ಥ್ ಸಿಂಗ್ ಪಾಸ್ಪೋರ್ಟ್ ರದ್ದುಪಡಿಸುವಂತಹ ಪ್ರಕ್ರಿಯೆ ಶುರುವಾಗಿದೆ. ಕೇಂದ್ರದ ವಿದೇಶಾಂಗ ಇಲಾಖೆಗೆ ಪೊಲೀಸರು ಪತ್ರವನ್ನ ರವಾನೆ ಮಾಡಿದ್ದಾರೆ. ಟ್ವಿಷಾ ಕೇಸ್ನಲ್ಲಿ ನಿರೀಕ್ಷಣಾ ಬೇಲನ್ನ ಈಗಾಗಲೇ ಪಡ್ಕೊಂಡಿದ್ದಾರೆ ಅತ್ತೆ ಗಿರಿಬಾಲಾ ಸಿಂಗ್. ಆಂಟಿಸಿಪೇಟರಿ ಬೇಲನ್ನ ಪಡ್ಕೊಂಡಿದ್ದಾರೆ. ಟ್ವಿಷಾ ಪೋಷಕರು ಆರೋಪ ಮಾಡುವಂತಹ ಸಂದರ್ಭದಲ್ಲಿ ಪತಿ ಸಮರ್ಥ್ ಸಿಂಗ್ ಹಾಗೆಯೇ ಅತ್ತೆ ಗಿರಿಬಾಲಾ ಅವರ ವಿರುದ್ಧ ಆರೋಪವನ್ನ ಮಾಡಿದ್ರು. ವರದಕ್ಷಿಣೆಗಾಗಿ ಕಿರುಕುಳವನ್ನ ಕೊಟ್ಟಿದ್ದಾರೆ, ಹಣಕ್ಕಾಗಿ ಪೀಡಿಸಿದ್ದಾರೆ, ಮಾನಸಿಕವಾಗಿ ದೈಹಿಕವಾಗಿ ಹಿಂಸಿಸಿದ್ದಾರೆ. ಆ ನರಕ ಯಾತನೆಯನ್ನ ತಾಳೋಕಾಗದೆ ನಮ್ಮ ಮಗಳು ಆತ್ಮಹತ್ಯೆಗೆ ಶರಣಾದ್ಲು ಅನ್ನುವಂತಹ ಆರೋಪವನ್ನ ಮಾಡಿದ್ರು. ಆದ್ರೆ ಈ ಎಲ್ಲ ಆರೋಪವನ್ನ ಅತ್ತೆ ತಳ್ಳಿ ಹಾಕುವಂತಹ ಕೆಲಸವನ್ನ ಮಾಡಿದ್ರು. ಇದೆಲ್ಲದರ ಮಧ್ಯೆ ಒಂದು ಕಡೆ ಆಂಟಿಸಿಪೇಟರಿ ಬೇಲನ್ನ ಅತ್ತೆ ಗಿರಿಬಾಲಾ ಸಿಂಗ್ ಅವರು ಪಡ್ಕೊಂಡಿದ್ರೆ, ಮತ್ತೊಂದು ಕಡೆ ಟ್ವಿಷಾಳ ಪತಿ ಸಮರ್ಥ್ ಸಿಂಗ್ ಆತ ತಲೆಮರೆಸಿಕೊಂಡಿದ್ದಾನೆ. ಆತನಿಗಾಗಿ ಪೊಲೀಸರು ಹುಡುಕಾಟವನ್ನ ನಡೆಸುತ್ತಿದ್ದಾರೆ. ಲುಕೌಟ್ ನೋಟಿಸ್ ಜಾರಿಯಾಗಿದೆ. ಇದರ ಮಧ್ಯೆ ಆತನ ಪಾಸ್ಪೋರ್ಟ್ ಅನ್ನ ರದ್ದು ಮಾಡುವುದಕ್ಕೆ ವಿದೇಶಾಂಗ ಇಲಾಖೆಗೆ ಪೊಲೀಸರು ಪತ್ರವನ್ನ ಬರೆದಿದ್ದಾರೆ ಅನ್ನುವಂಥ ಮಾಹಿತಿ. ಆತನ ಪತ್ತೆಗಾಗಿ ವಿಶೇಷ ತಂಡಗಳನ್ನ ರಚನೆ ಮಾಡಿ ಶೋಧವನ್ನ ನಡೆಸಲಾಗ್ತಾ ಇದೆ. ಟ್ವಿಷಾ ಶರ್ಮಾ ಸಾವನ್ನಪ್ಪಿದ್ದು ಮೇ 12ನೇ ತಾರೀಕು. ನಿರೀಕ್ಷಣಾ ಬೇಲನ್ನ ಆ ಪ್ರಕರಣ ಆದಂಥ ಒಂದೆರಡು ದಿನಗಳಲ್ಲೇ ನಿವೃತ್ತ ಜಡ್ಜ್ ಅವರ ಅತ್ತೆ ಟ್ವಿಷಾ ಶರ್ಮಾ ಅತ್ತೆ ಗಿರಿಬಾಲಾ ಸಿಂಗ್ ಅವರು ಪಡ್ಕೊಂಡ್ಬಿಡ್ತಾರೆ. ಟ್ವಿಷಾ ಗರ್ಭಿಣಿಯಾಗಿದ್ಲು, ಆದ್ರೆ ಮಗುವನ್ನ ಹೆರೋದಕ್ಕೆ ಆಕೆ ಸಿದ್ಧ ಇರಲಿಲ್ಲ. ಅಬೋರ್ಷನ್ ಮಾಡಿಕೊಳ್ಳೋಕೆ ಹೊರಟಿದ್ಲು. ಅದಕ್ಕೆ ನಾವು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ವಿ. ಯಾಕಂದ್ರೆ ಆಕೆಗೆ 33 ವರ್ಷ ಆಗಿತ್ತು. ಇತ್ತೀಚಿನ ದಿನಗಳಲ್ಲಿ ನಾರ್ಮಲ್ ಆಗಿ ಗರ್ಭವತಿಯಾಗೋದೇ ಒಂದು ದೊಡ್ಡ ಸಾಧನೆ ಅನ್ನೋ ಹಾಗಾಗಿದೆ. IVF ಮೂಲಕನೇ ಗರ್ಭವತಿಯಾಗೋದಕ್ಕೆ ಅವಕಾಶ ಇರೋದು ಎಷ್ಟೋ ಕೇಸ್ಗಳಿದ್ದಾವೆ. ಅಂಥದ್ರಲ್ಲಿ ಆಕೆ ನಾರ್ಮಲ್ ಆಗಿ ಗರ್ಭಿಣಿಯಾಗಿದ್ಲು. ಆ ಮಗು ನಮ್ಮ ಕುಟುಂಬಕ್ಕೆ ಸೇರಿದ್ದು. ನಮ್ಮ ಕುಟುಂಬಕ್ಕೊಬ್ಬ ಹೊಸ ಅತಿಥಿ ಬರ್ತಾನೆ ಅಂತ ಹೇಳಿ ಆಕೆ ಗರ್ಭವತಿಯಾದಾಗ ನಾವೆಲ್ಲ ಖುಷಿ ಪಟ್ಟಿದ್ವಿ. ಆದ್ರೆ ಆಕೆ ಆ ಮಗುವನ್ನ ಇಟ್ಕೊಳ್ಳೋಕೆ ಆಕೆ ರೆಡಿ ಇರಲಿಲ್ಲ. ಆಕೆ ಅಬೋರ್ಷನ್ ಮಾಡಿಸೋಕೆ ಮುಂದಾಗಿದ್ಲು ಅಂತ ಹೇಳಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಗಿರಿಬಾಲಾ ಸಿಂಗ್ ಅವರು. ಸೊಸೆಯ ಆ ನಡವಳಿಕೆ ನನಗಿಷ್ಟ ಇರಲಿಲ್ಲ, ನನ್ನ ಮನಸ್ಸಿಗೆ ತುಂಬಾ ಆಘಾತ ಆಗಿತ್ತು, ನನ್ನ ಪುತ್ರನಿಗೂ ಆಘಾತ ಆಗಿತ್ತು ಅಂತ ಹೇಳಿದ್ದಾರೆ. ಜೊತೆಗೆ ಮಗು ತನ್ನದಲ್ಲ ಅಂತ ಹೇಳಿ ಪತಿ ಸಮರ್ಥ್ ಪತ್ನಿ ಟ್ವಿಷಾಗೆ ಹೇಳಿದ್ದ, ಅನುಮಾನಿಸಿದ್ದ ಅಂತ ಹೇಳಿ ಟ್ವಿಷಾಳ ಪೋಷಕರು ಆರೋಪ ಮಾಡಿದ್ದಾರೆ. ಆದ್ರೆ ಅತ್ತೆ ಗಿರಿಬಾಲಾ ಸಿಂಗ್ ಅದನ್ನ ಅಲ್ಲಗಳೆದಿದ್ದಾರೆ. ಆಕೆ ಅಬೋರ್ಷನ್ ಮಾಡಿಸಿಕೊಂಡ ನಂತರವೂ ನನ್ನ ಮಗ ಆಕೆಯನ್ನ ಮಗುವಿನ ರೀತಿ ನೋಡ್ಕೊಂಡಿದ್ದ, ಬಹಳ ಚೆನ್ನಾಗೇ ನೋಡ್ಕೊಂಡಿದ್ದ. ಆತನ ವಿರುದ್ಧ ಸುಖಾಸುಮ್ಮನೆ ಆರೋಪ ಮಾಡಲಾಗ್ತಾ ಇದೆ ಅನ್ನೋದು ಗಿರಿಬಾಲಾ ಸಿಂಗ್ ಅವರು ಹೇಳ್ತಾ ಇರುವಂತಹ ಮಾತು. ಅಬೋರ್ಷನ್ ಮಾಡಿಸಿಕೊಳ್ಳೋಕೆ ಟ್ವಿಷಾ ಶರ್ಮಾ ಮುಂದಾಗಿರ್ತಾರೆ. ಅಬೋರ್ಷನ್ ಕೂಡ ಮಾಡಿಸಿಕೊಂಡಿದ್ರು. ಈಗ ಆರೋಪ ಪ್ರತ್ಯಾರೋಪಗಳು ಜೋರಾಗಿ ಕೇಳ್ಬರ್ತಾ ಇವೆ. ಇದರ ಮಧ್ಯೆ ಟ್ವಿಷಾ ಪೋಷಕರು ಸತ್ಯ ಹೊರಗಡೆ ಬರಬೇಕು ಅಂದ್ರೆ 2ನೇ ಬಾರಿ ಪೋಸ್ಟ್ ಮಾರ್ಟಮ್ ಆಗ್ಲೇಬೇಕು ಅಂತ ಹೇಳಿ ಪಟ್ಟನ್ನ ಹಿಡಿದಿದ್ದಾರೆ. ಆದ್ರೆ ಈ ಬಗ್ಗೆ ಕೋರ್ಟ್ ಆರ್ಡರ್ ಆಗಬೇಕು ಅಂತ ಹೇಳಿ ಪೊಲೀಸರು ಹೇಳ್ತಿದ್ದಾರೆ. ಯಾಕಂದ್ರೆ ಟ್ವಿಷಾ ಶರ್ಮಾ ಅವರ ಪೋಷಕರು ಹೇಳೋ ಪ್ರಕಾರ ಆಕೆಯ ಮೈ ಮೇಲೆ ಗಾಯದ ಗುರುತುಗಳಿದ್ವು. ಆ ಗಾಯದ ಗುರುತುಗಳು ಯಾಕಾಯ್ತು? ಮಗಳ ಮೇಲೆ ಹಲ್ಲೆಯಾಗಿರ್ಬೇಕು. ಆ ಹಲ್ಲೆಯ ಕಾರಣಕ್ಕಾಗಿ ಆಕೆ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರಬಹುದು, ಅಥವಾ ಆ ಹಲ್ಲೆಯ ಕಾರಣಕ್ಕಾಗಿ ಆಕೆಯ ಜೀವ ಹೋಗಿರಬಹುದು. ಹಾಗಾಗಿ ಮತ್ತೊಂದು ಬಾರಿ ಆಕೆಯ ದೇಹದ ಮರಣೋತ್ತರ ಪರೀಕ್ಷೆ ಆಗಬೇಕು ಅನ್ನುವಂಥ ಆಗ್ರಹವನ್ನ ಟ್ವಿಷಾ ಶರ್ಮಾರ ಪೋಷಕರು ಮಾಡ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.